ನನ್ನ ಮನದಲ್ಲಿ ಕಾಡ್ತಾ ಇರೋದು ಹತ್ತಾರು ಮನೆಗಳನ್ನು ಮುರಿಯ ಕುತಂತ್ರ ಕಾಳಗ. ನನ್ನ ತಂದೆ ತಾಯಿಗೆ ಬೇಕಾಗಿದ್ದು ನ್ಯಾಯ, ನೀತಿ, ಧರ್ಮ. ಆದ್ರೆ ನನಗೆ ಬೇಕಾಗಿರೋದು ಮೋಜು ಮಸ್ತಿ, ಸಿಕ್ಕ ಹೆಣ್ಣುಗಳ ಮೈಸೂರ. ಹೆತ್ತವ್ರಿಗೂ ಅವರ ಮಗನಿಗೂ ಅದೆಷ್ಟು ವ್ಯತ್ಯಾಸ. ಬಹಿರಂಗದಲ್ಲಿ ಬದುಕುತ್ತಿರುವುದು ಹೆತ್ತವರ ಕೀರ್ತಿಗಾಗಿ, ಅಂತರಂಗದಲ್ಲಿ ಬದುಕುತ್ತಿರುವುದು ಈ ಸಂದೇಶನ ಮಾಡೋ ದೀಕ್ಷೆಯಂತೆ. ನನ್ನ ಇಚ್ಛೆಯಂತೆ ನಡೆದುಕೊಂಡವರು ಬಾಳು ಬಂಗಾರ, ನನ್ನ ಇಚ್ಛೆಯಿಂದ ತುಚ್ಚ ಕಚ್ಚಿದವರ ಬಾಳು ನುಚ್ಚು ನೂರಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಮನೇಲಿ ಇದ್ದು ಬೇಜಾರಾಗ್ತಾ ಇತ್ತು. ಬಾಲ್ಯದ ಸ್ನೇಹಿತರು ಭೇಟಿಯಾಗಿದ್ದಲ್ಲ, ಅದಕ್ಕಾಗಿ ಊರು ತೋಟ ಎಲ್ಲ ಸುತ್ತಾಡ್ಕೊಂಡು ಬಂದೆ. ಇದೇನಮ್ಮ, ಚಿಕ್ಕ ಮಕ್ಕಳಿಗೆ ಹಾಲು ಕುಡಿಸಲು ಬರುವಂತೆ ನಮ್ಗೆ ಹಾಲು ಕುಡಿಸಲು ಬರ್ತಾ ಇದೆಯಲ್ಲ. ನಾನೀಗ ಚಿಕ್ಕ ಮಗುವಲ್ಲ, ಬೆಳೆದು ದೊಡ್ಡವನಾಗಿದ್ದೇನೆ, ಅಲ್ಲದೆ ಪ್ರಾಪ್ತ ವಯಸ್ಸಿಗೆ ಬಂದಿದ್ದೇನೆ. ನೀನ್ ಎಷ್ಟೇ ಬೆಳೆದು ದೊಡ್ಡವನಾದ್ರು, ದೊಡ್ಡ ಸ್ಥಾನದಲ್ಲಿ ಈ ತಾಯಿಗೆ ನೀನಿನ್ನು ಮಗನಿಯಪ್ಪ. ನೀನ್ ಚಿಕ್ಕವಳಿದ್ದಾಗಿಂದ ಚೊಕ್ಕಾಗಿ ಬೆಳೆಯಲೆಂದು ದಿನನಿತ್ಯ ಹಾಲು ಕುಡಿಸುವ ರೂಢಿ ಇಟ್ಕೊಂಡಿದ್ದೀನಿ. ಆ ರೂಢಿನಲ್ಲಿ ಇನ್ನೂ ತಪ್ಪೇ ಇಲ್ಲ. ಹೆತ್ತ ತಾಯಿ ಕೈಯಿಂದ ಹಾಲು ಕುಡಿದಷ್ಟು ಒಳ್ಳೇದಾಗುತ್ತೆ, ವಿನ ಕೆಡಕಾಗೋದಿಲ್ಲ. ಪ್ರೀತಿಯಂತೆ ತಿಳಿಯಲಿ ಎಲ್ಲರೂ ಮಾತಾಡ್ತಿದ್ದೀನಿ. ದಯವಿಟ್ಟು ನಾನು ಅಪರಾಧವನ್ನ ಕ್ಷಮಿಸಿಬಿಡೋಣ. ಇನ್ ಮುಂದೆ ಊರಿಗೆ ಬಂದಾಗೆಲ್ಲ ನಿಮ್ಮ ಕೈಯಿಂದ ಹಾಲು ಕುಡಿದ್ರೆ ನಾನು ಎಲ್ಲಿಗೂ ಹೋಗೋಣ. ತಪ್ಪು ತಿಳ್ಕೊಳ್ಳೋದಕ್ಕೆ ಅವ್ರ ಮನೆಯಲ್ಲೇ ಇರಲಿಲ್ಲ. ನೀನು ನಿನ್ನೆ ರಾತ್ರಿ ಕುಡ್ಕೊಂಡು ಬಂದಿದ್ದೆ. ನಿಮ್ಮ ತಂದೆ ಮನೇಲಿ ಇಲ್ಲದೆ ನಮ್ಮ ಪುಣ್ಯ ಅಂತ ತಿಳಿದು, ಒಂದು ವೇಳೆ ಅವ್ರ ಮನೇಲಿ ಇದ್ದಿದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತು ಗೊತ್ತೇನು? ಈಗಿನ ಕಲಿಯುಗದಲ್ಲಿ ಕುಡಿಯೋದು, ಸ್ಮೋಕ್ ಮಾಡೋದು ತಪ್ಪಲ್ಲಮ್ಮ. ದುಡ್ಡಿಂದ ದೊಡ್ಡವರಾದ ನಾವು ಈಗಿನ ಜನರೇಷನ್ ಅಲ್ಲಿ ಅದೆಲ್ಲ ಕಾಮನ್. ಮುಚ್ಚ ಬಾಯಿ. ಕುಡಿಯೋದು, ತಿನ್ನೋದು ಎಲ್ಲ ಕಾಮನ್ ಅಂತ ನನಗೆ ಹೇಳ್ತಾ ಇದ್ದೀನಿ. ನೀನು ಮರ್ಯಾದಿಸಿದ ಮನೆಯ ಮಗ ಅಂದಾಗ ಈ ಕುಡಿಯೋದು, ತಿನ್ನೋದು, ಚಟ ಮಾಡೋದು ಇದೆಲ್ಲ ನಿಮ್ಮ ತಂದೆಗೆ ಗೊತ್ತಾದ್ರೆ ನಿನ್ನನ್ನ ಕತ್ತರಿಸಿ ಹಾಕ್ಬಿಡ್ತಾರೆ. ಇನ್ ಮುಂದೆ ಇಂಥ ತಪ್ಪು ಮಾಡೋದಿಲ್ಲ ಅಂತ ನಿಮ್ಮ ಪಾದ ಮುಟ್ಟಿ ನೀನು ಒಳ್ಳೆಯದಾಗಿ ಬಾಳ್ಬೇಕಪ್ಪ, ಅದೇ ನನ್ನ ಆಸೆ. ಇವತ್ತೇ ನಾನು ಊರಿಗೆ ಹೋಗ್ಬೇಕು. ಅಪ್ಪಾಜಿಯವ್ರಿಗೆ ಹೇಳ್ಬೋದು 50,000 ರೂಪಾಯಿ ಇಸ್ಕೊಡಮ್ಮ. 50,000 ತಗೊಂಡು ಏನೋ ಮಾಡ್ತೀರಾ? ಅಮ್ಮ, ಎಕ್ಸಾಮ್ ಹತ್ರ ಬರ್ತಾ ಇದೆ. ಎಕ್ಸಾಮ್ ಕಟ್ಬೇಕು, ಕ್ಯಾಂಟೀನ್ ಅಲ್ಲಿ ಕಟ್ಬೇಕು, ಟ್ಯೂಷನ್ಗೆ ಹೋಗ್ಬೇಕು. ನಿಮ್ ತಂದೆ ಕಟ್ಟಿ ಬಂದಿದ್ದಾರಲ್ಲ? ಇಲ್ಲಮ್ಮ, ಇನ್ನೂ ಇದೆ. ಆಯ್ತು, ನಿಮ್ ತಂದೆ ಬಂದ ತಕ್ಷಣ ಕೇಳ್ತೀನಿ. ಅವ್ರು ಕೊಟ್ಟೆ ಕೊಡಿಸ್ತೀನಿ, ಇಲ್ಲ ಅಷ್ಟೇ. ತಾಯಿ ಬಂದು ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಿದ್ರೆ ಏನು ಸಮಾಚಾರ? ಏನಿಲ್ವಾ? ಬನ್ನಿ ಎಲ್ಲ ಊಟ ಮಾಡಿ. ಅದೇ ವಿಷಯ ಅಂತ ಹೇಳಿ ಇವತ್ತೇ ಅದಯ್ಯ, ನೆನ್ನೆ ತಾನೇ ಬಂದಿದ್ಯಾ, ಇವತ್ತಾಗಲೂ ಹೋಗಿದ್ಯಾ? ನಾನು ನಿಮ್ಮ ಜೊತೆ ಸ್ವಲ್ಪ ಕಾಲ ಕಳೆಯುವಂತ ನನ್ನ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಬಂದಿದ್ದೀನಿ. ಏನಯ್ಯ ನೀನು ಊರಿಗೆ ಹೋಗಿ ನಿಂತ್ಕೊಂಡ್ರೆ ಹೇಗಿಲ್ಲ? ನಾನೆಲ್ಲ ಇರ್ತಿದ್ದೆ ಅಪ್ಪಾಜಿ, ಆದರೆ ಎಕ್ಸಾಮ್ ಹತ್ರ ಬರ್ತಾ ಇದೆಯಲ್ಲ, ಸ್ಟಡಿ ಮಾಡಬೇಕು. ನಾನು ಹೋಗ್లేదు. ಆಯ್ತಪ್ಪ, ನಿನ್ನ ಓದಿಗೆ ನಮಗೆ ಯಾವುದೂ ತೊಂದರೆ ಆಗಲ್ಲ. ಬಾಯಿ ನೋಡು, ಇಡೀ ನಮ್ಮ ವಂಶಕ್ಕಿರೋ ನೀನು ಒಬ್ಬನೇ ಬೇಡ. ಮೇಲಾಗಿ ಮುಂದೆ ಈ ಎಲ್ಲ ಆಸ್ತಿಗಳು ನೀನೇ ವಾರಿಸ್ತಾನಾಗಿದೆ. ಶ್ರೀಮಂತರ ಮಗ ಅಂತ ಹೇಳ್ಬಿಟ್ಟು ನಿನ್ನ ನಡೆ ನುಡಿ ಅಹಂಕಾರದಿಂದ ಕೆಟ್ಟ ರೀತಿಯಿಂದ ಬದುಕಾಗಿರ್ಬೋದು. ನೋಡಿದ ಜನ ಎಲ್ಲ ನೋಡಿ ಅಂತ ನ್ಯಾಯವಂತರ ಮಗ ಎಂಥ ಹೀನವಾದ ಕೆಲಸ ಮಾಡ್ತಾನೆ ಅಂತ ಆಡ್ಕೊಂಡು ಇರ್ತಿರ್ಬೋದು. ನಿನ್ನ ಬದುಕನ್ನು ನೋಡೋರು ನಾವು 4 ಜನ ಅವರು ನಡತೆಗಳನ್ನ ಅಳವಡಿಸ್ಕೋಬೇಕು ಅನ್ನೋ ಇಟ್ಕೊಂಡಿರ್ಬೋದು. ಒಂದೇ ಮಾತನ್ನು ಹೇಳಬೇಕಾದ್ರೆ ನಿನ್ನ ಬದುಕು ಶಿವಶರಣರ ಮಠದಲ್ಲಿ ಬೆಳೆದಿರುವ ಗಿಣಿಯಂತಿರಬೇಕೆ ಹೊರತು ಹಸಿ ಮಾಂಸವನ್ನು ಪೂರ್ತಿ ತಿನ್ನುವ ರಣಹದ್ದಿನಂತಾಗಬಾರ್ದು. ಇದು ನನ್ನ ಅಭ್ಯಾಸ. ಅಪ್ಪಾಜಿ, ಹೆತ್ತವರ ಕೀರ್ತಿಗೆ ಕಳಂಕ ತರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ನ್ಯಾಯ, ನೀತಿ, ಧರ್ಮ ನಿಮ್ಮ ಉಸಿರಾಗಿರುವ ಸದಾ ನಿಮ್ಮ ಆಶೀರ್ವಾದದಲ್ಲಿ ಬದುಕ್ತೀನಿ ಅಂತ ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇದೆಯಪ್ಪ. ಹೆತ್ತ ಮಗನನ್ನು ನಮ್ಮದೇ ಯಾರನ್ನ ನಂಬಬೇಕು? ನಾವೆಲ್ಲ ಮಕ್ಕಳನ್ನ ತುಂಬ ನಂಬಿದ್ದೀವಿ. ಅದೇನು ಮಾಡ್ತಾರೆ ನಂಬಿದ್ದೀರಾ? ನೀವು ತಿಳಿದುಕೊಂಡಾಗೆ ಈ ಅಕ್ಕಿ ಮಾಂಸ ತಿನ್ನುವ ರಣ ಹತ್ತಲ್ಲ. ಶಿವಶರಣರ ಮಠದಲ್ಲಿ ಬೆಳೆದು ಪಾಠ ಪಡಿಸುವ ಅರಗಿನ
ಹಕ್ಕಿ ಕುಕ್ಕುವುದು ಅಥವಾ ಹೆತ್ತವರ ಕೀರ್ತಿನ ಎತ್ತರಕ್ಕೆ ಒಯ್ಯುವುದು. ಅವನಿಗೆ 50,000 ದುಡ್ಡು ಬೇಕಂತೀರಿ? ಅಯ್ಯೋ ಸರ್, ನನಗೆ ಗೊತ್ತು. ನಿನಗೆ ಯಾವುದಕ್ಕಂತ ಹೇಳ್ದೆ ಹೇಳು? ಗೊತ್ತಿಲ್ಲ. ಏನಕ್ಕಂತ ಕೇಳಿದೆ ನೀನು ದುಡ್ಡು? ಕೇಳಿದೆ. ಏನಂತ ಹೇಳ್ದ? ಫೀಸ್ ಕಟ್ಟಬೇಕು, ಅದು ಇದು ಏನಾದ್ರು ಎಲ್ಲ ನಾನು ಕಟ್ಟಿದ್ರು ಕೂಡ ಅವ್ನು ಕೇಳಿದ್ರೆ ಅಂದರೆ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೆ ಅವನು. ಏನು? ಅವ್ನ ಸ್ಟೇಟಸ್ ಎಲ್ಲ ನೋಡ್ತಾ ಇರ್ತೀನಿ ನಾನು. ಅವ್ನ ಕಾಲೇಜಲ್ಲಿ ತುಂಬ ಜನರಿಗೆ ಸಹಾಯ ಮಾಡಿದ್ದಾನೆ. ಹಾಂ, ಫೀಸ್ ಇಲ್ದರೆ ಫೀಸ್ ಕೊಟ್ಟಿದ್ದಾನೆ, ಬುಕ್ಸ್ ಕೊಡಿಸಿದ್ದಾನೆ, ಒಳ್ಳೊಳ್ಳೆ ಕಾರ್ಯ ಮಾಡ್ಕೊಂಡು ಬರ್ತಿದ್ದಾನೆ. ಇಂತಹ ಮಗ ನಾವು ಸಹಕಾರ ಮಾಡಬೇಕಲ್ವಾ? 50,000 ಒಂದು ಲಕ್ಷ ಕೊಟ್ಟು ಕಳಿಸು. ಯಾರು ಬರಂತಾರೆ ನೋಡಪ್ಪ, ರುದ್ರಣ್ಣ ಬರ್ತಾನೆ, ಅವನ ಆಶೀರ್ವಾದಕ್ಕೂ ರುದ್ರಣ್ಣ ಅವ್ನು ಇವತ್ತೇ ಬೆಂಗಳೂರು ಹೋಗ್ತಿದ್ದಾನಪ್ಪ. ನಿನ್ನೆ ಬಂದಾಗ ಆಗಲೇ ಹೊರಟ. ಈಗ ಏನು ಮಾಡ್ತೀವಿ, ಅವ್ನ ಎಜುಕೇಷನ್ ಅಂತೆ ಹೋಗ್ಲೇಬೇಕಂತೆ. ನೋಡು, ಬೀರು ಅಲ್ಲಿ 1 ಲಕ್ಷ ರೂಪಾಯಿ ಇದೆ, ಅವ್ನು ಬ್ಯಾಗ್ ರೆಡಿ ಮಾಡ್ತಿದ್ದಾನೆ. 1 ಲಕ್ಷ ಅದು ಬಿಟ್ಟು ಕೊಟ್ಟು ಕಳಿಸ್ತೀನಿ. ಒಂದು ಕೆಲಸ ಮಾಡಿ, ನೀವು ಯಾಕೆ ಇಷ್ಟೆಲ್ಲ ಹೇಳ್ತೀರಾ? ಪಾಪ ನಿಮಗೂ ಸಂಕಟ ಆಗುತ್ತೆ, ಮಗ ಏನು ಮಾಡ್ತಾರೆ ಏನು ಮಾಡ್ತಾನೆ ಅಂತ. ಒಂದು ಕೆಲಸ ಮಾಡಿ, ನೀವು ಅವ್ನ ಜೊತೆ ಬೆಂಗಳೂರು ಹೋಗ್ಬಿಟ್ಟು ಇಬ್ಬರು ತಾಯಿ ಮಗ ಫೀಸಲ್ಲಿ ನೆಮ್ಮದಿಯಾಗಿರ್ತೀವಿ. ಅವ್ರು ಟೆನ್ಷನ್ ಇರೋಲ್ವಲ್ಲ ರೀ. ಅವ್ರು ಬೆಳೆದಿರೋ ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ. ಈಗಿನ ಜನ್ರೇಷನ್ ಮಕ್ಕಳು ನಾವು ಹಳೆ ಕಾಲದಲ್ಲಿ ಅವ್ರು ತೆರೆ ತುಂಬ್ತಾ ಇದ್ರೆ ಅವ್ರು ನಮ್ಮ ಮಾತು ಕೇಳಲ್ಲ. ಅದಕ್ಕೆ ಅವ್ರು ಹೇಗೆ ಹೋಗ್ತಾರ ಅವ್ರ ಜೊತೆಗೆ ನಾವು ಅಪ್ಡೇಟ್ ಆಗ್ತಾ ಹೋದರೆ ಅವ್ರು ಹೋಗೋ ಮಾರ್ಗದಲ್ಲಿ ತಪ್ಪಿದ್ರೆ ತೋರಿಸಿ ಅವ್ರನ್ನ ಸರಿ ದಾರಿ ತರ್ಬೋದು. ಇನ್ನೊಂದು ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ನೀವೇನು ಹೇಳ್ಬೇಡಿ, ಎಲ್ಲ ಅವ್ನು ಗೊತ್ತಿದೆ. ನಮ್ಮ ಮಗ ಅವ್ನು ಬ್ಯಾಗ್ ವಿಷಯ ಇನ್ನೊಂದು ವಿಷಯ, ನನ್ನ ಮಗಳು ಬೆಂಗಳೂರಿಗೆ ಅದ. ಆಕಿದು ಈ ಕಾಲೇಜ್ಗೆ ಹೋಗ್ಕಳ. ನಿಮ್ಮ ಕಾಲೇಜ್ದಾಗ ಆಕಿ ಭೇಟಿ ಆದ್ರಂದ್ರೆ ನಿಮ್ಮ ಅಪ್ಪ ಆರಾಮದಾರ? ನಾವು ಬೆಂಗಳೂರಲ್ಲಿ ಸುಮಾರು ಕಾಲೇಜ್ಗಳಿವೆ. ನಿನ್ನ ಮಗಳು ಇವಳೆ ಅಂತ ನನಗೆ ಯಾಕೆ ಗೊತ್ತಾಗಬೇಕು? ಅವ್ಳ ಅಡ್ರೆಸ್ ಕೂಡ ಹೋಗ್ಬೇಕೆ ಸಹಿತಪ್ಪ. ಮನ್ಯಾಗ ಗ್ರಂಥ ತೆಗೆದಿಟ್ಟೀನಿ, ಇನ್ನೊಂದು ಸಲ ಬಂದಾಗ ಕೊಡ್ತೇನೆ. ಆಶೀರ್ವಾದ. ಅಲ್ಲೋ, ನಾನು ಏನು ಹೇಳ್ತೇನೆ ಮೇಡಮ್, ನಿಮ್ಮ ಜೊತೆ ಹೋಗ್ಬಿಡಿ. ರುದ್ರನಿಗೆ ನಮ್ಮ ಮಗನಿಗೆ ಎಷ್ಟು ಪ್ರೀತಿ ನೋಡಿ. ಮಗುವಾಗಿದ್ದರೆ ಇದನ್ನು ಸಾಕಿ ಬೆಳೆಸಿ ದೊಡ್ಡನ ಮಾಡಿರೋ ಆ ಪ್ರೀತಿ ಇನ್ನೂ ಹಾಗೆ ಇಟ್ಕೊಂಡಿದ್ದಾನೆ. ಅವನು ಅಂದರೆ ಪಂಚಪ್ರಾಣ. ರುದ್ರನ ತನ್ನ ಹಿಂದೆ ಸತ್ತ ಮೇಲೆ ಅವ್ರ ಮಗಳು ಹೆಚ್ಚು ಕಮ್ಮಿ, ನನ್ನ ಮಗನಿಗೂ ಅವ್ರಿಗೂ ಒಂದು 2 ವರ್ಷ ಹೆಚ್ಚು ಕಮ್ಮಿ ಇದೆ. 3 ವರ್ಷ ಹೆಚ್ಚು ಕಮ್ಮಿ ಅಲ್ವಾ? ರೈಟ್. ನಿಮ್ಮ ಮಗಳ ಬೆಂಗಳೂರು ಬಿಟ್ಟಿದ್ದಾನೆ. ಏನೇನು ರೂಪಿಸ್ತಾರೋ ವಯಸ್ಸಲ್ಲಿ ಹೇಗಿರ್ತಾರೋ ಮಕ್ಕಳು ಬದುಕು ಚೆನ್ನಾಗಾಗಬೇಕಂತ ಅವನು ಹೋರಾಟ ಮಾಡ್ತಾರೆ. ಒಂದೇ ಮಾತು ಹೇಳ್ಬೇಕಾದ್ರೆ ರುದ್ರಣ್ಣ ಅಂತ ನಮಗೆ ಸಿಕ್ಕಿದ್ರೆ ನಮ್ಮ ಸೌಭಾಗ್ಯ, ನಮ್ಮ ಪುಣ್ಯ. ಸ್ವಾಮಿ, ರುದ್ರಣ್ಣನ ವಿಷಯ ಇಟ್ಬಿಟ್ಟು ಸಾಕು, ಹೋಗ್ಲಿದ್ದೆ ಹೋಗ್ಲಿದ್ದು. ತುಂಬ ಖುಷಿ. ಅವನು ಬರೀ ಆಡೋದು ತಿಳ್ಕೊಂಡಿಲ್ಲ, ನನ್ನ ಒಳಗುಟ್ಟಿದ ತಮ್ಮಂತ ತಿಳ್ಕೊಂಡಿದ್ದೀನಿ. ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮನ್ನು ನಾನು ಮರೆಯೋದಕ್ಕಾಗತ್ತೆ. ಇವತ್ತು ನಾನು ಏನೇ ಮಾತಾಡ್ತೀನಿ, ಏನೇ ಅಂದರೂ ಅದು ನಿಮ್ಮ ಚೇತನದ ಶಕ್ತಿ ಇಲ್ಲ. ಕೊಡಚಾದ್ರಿಗೆ ಕೈಬಳೆಯ ಕೊಡಿಸಿ, ಕಾವೇರಿಗೆ ಕಾಲುಗೂಡ ತೊಡಿಸಿ, ಕೊಡಚಾದ್ರಿಗೆ ಕೈಬಳೆಯ ಕೊಡಿಸಿ, ಮಲೆನಾಡಿಗೆ ಮಲೆಯನ್ನು ಮುಗಿಸಿ, ಪ್ರೀತಿಸುವೆನು ಈ ಜೀವ ಬೆಳೆಸಿ. ನಮ್ಮ ಪ್ರೀತಿಗೆ ಅಕ್ಷರ ಅದರಾಳದ ಮುಗಿ ಶಂಕರ. ಕಾವೇರಿಗೆ ಕಾಲು ಕೂಡ ಕೊಡಿಸಿ, ಕೊಡಚಾದ್ರಿಗೆ ಕೈಬಳೆಯ ಕೊಡಿಸಿ.
ನಮ್ಮ ಪ್ರೀತಿಗಾಗಿ ಹುಟ್ಟಿ ಬರುವೆ ನಿನ್ನವರಾಗಿ ಪ್ರತಿ ಜನ್ಮ ಸದೆಯಾಗಿ ಹುಟ್ಟಿ ಬರುವೆ ಹಾಯಾಗಿ ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ ನಮ್ಮ ಪ್ರೀತಿಗೆ ಅಕ್ಷಯ ಹರರಾಳ ಗೌರಿ ಶಂಕರ ಕಾವೇರಿಗೆ ಕಾಲು ಕೂಡ ತುಳಿಸಿ ಕೊಳಜಾದ್ರಿ